ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಖಲಾಸ್ ವ್ಲಾಗ್. ನಾನು ನಿಮ್ಮ ನಿರುಪಮಾ ಶ್ರೀನಿವಾಸ್. ನಾವಿವತ್ತು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಮತ್ತು ಸುತ್ತಮುತ್ತ ಹೇಗಿದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ. ವಿಶೇಷತೆ ನಾವು ಕಾಳಹಸ್ತೇಶ್ವರ ದೇವರು ಹೆಸರು ಬರ್ತಿದ್ದಾರೆ. ಅಮ್ಮ, ಇದು ತಿರುಪತಿ ತಿರುಮಲ ಈ ಕೆಳಗಿರ್ತಕ್ಕಂಥ ಒಂದು ವಾಯುತತ್ವಲಿಂಗ ಕಾಳಹಸ್ತೇಶ್ವರ ಅಂತ ಒಂದು ಆಂಧ್ರ ಪ್ರದೇಶದಲ್ಲಿ ಪ್ರಸಿದ್ಧಿಯಾಗಿರೋ ದೇವಸ್ಥಾನ. ನಮ್ಮ ಇಡೀ ಕರ್ನಾಟಕದಲ್ಲಿ ರಾಹುಕೇತುಗಳ ಸಮೇತವಾಗಿ ಕಾಳಹಸ್ತೇಶ್ವರ ಅಂತ ಇರ್ತಕ್ಕಂಥದ್ದು ಇದೊಂದೇ ದೇವಸ್ಥಾನ. ಇಲ್ಲಿ ವಾಲ್ಮೀಕಿ ಮಹಾಸಂಸ್ಥಾನ ಪೀಠದಿಂದ ನಡೆದಿರ್ತಕ್ಕಂಥ ದೇವಸ್ಥಾನ ಇದು. ಇಲ್ಲಿ ವಿಶೇಷತೆ ಏನಂತಂದರೆ, ನಮಗೆ ಆಂಧ್ರದಲ್ಲಿ ಕಾಳಹಸ್ತಿ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಇದೊಂದೇ ದೇವಸ್ಥಾನ, ಪ್ರಸಿದ್ಧವಾದಂಥ ದೇವಸ್ಥಾನ. ನೀವು ಒಳಗಡೆ ನೋಡ್ಬೋದು. ಈ ಬಲಭಾಗದಲ್ಲಿರ್ತಕ್ಕಂಥ ಬೇಡ್ರ ಕಣ್ಣಪ್ಪ, ಮಧ್ಯದಲ್ಲಿ ಇರ್ತಕ್ಕಂಥದ್ದು ನೋಡಿ ವಾಯುತತ್ವಲಿಂಗ ಅಂತಾರೆ. ಮಧ್ಯದಲ್ಲಿರ್ತಕ್ಕಂಥದ್ದು ಇದು ವಾಯುತತ್ವಲಿಂಗ. ಈ ಕಡೆ ನಿಮಗೆ ಕಾಣಿಸ್ತಾ ಇರೋದು ಆನೆ. ಕಾಳ ಅಂದರೆ ಸರ್ಪ, ಹಸ್ತಿ ಅಂತಂದರೆ ಆನೆ. ಈ ಕಡೆ ಬೇಡ್ರ ಕಣ್ಣಪ್ಪ, ಅದ್ರ ಮೇಲಿರ್ತಕ್ಕಂಥದ್ದು ಆ ಸೊಂಡಿಲ ಹತ್ತಿರ ಜೇಡ್ರ ಬಲೆ ಕಾಣಿಸ್ತಾ ಇದೆ. ಇದು ಕಾಳಹಸ್ತೇಶ್ವರ ಅಂತ. ಭೂ ಅಗ್ನಿ ವಾಯು ತತ್ವಗಳಲ್ಲಿ ಇದು ವಾಯುತತ್ವ ಲಿಂಗ ಇದು. ಹಾಗಾಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಇದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನೆಂದರೆ, ನೀವು ಈ ಕಂಬದಲ್ಲಿ ನೀವು ಇರ್ತಕ್ಕಂಥ ಕಾಮಾಕ್ಷಿ ದೇವಿ ದೇವಸ್ಥಾನದಲ್ಲಿ ಬಿಟ್ಟರೆ, ನೀವು ಕಂಚಿ ಕಾಮಾಕ್ಷಿಯಲ್ಲಿ, ಈ ದೇವಸ್ಥಾನದಲ್ಲಿ ಮಾತ್ರ ನೀವು ಇದನ್ನು ನೋಡ್ಬೋದು. ನೋಡಿ ಇಲ್ಲಿ ಹಲ್ಲಿ, ಇದೆಲ್ಲ ಉದ್ಭವ. ಈ ಹಲ್ಲಿ ಅಂತಂದರೆ ಯಾರಿಗಾದ್ರೂ ಮೈ ಮೇಲೆ ಹಲ್ಲಿ ಬಿದ್ದರೆ, ಈ ಸಲ್ಲಿ ದೋಷ ಇದ್ದಾಗ ಇದಕ್ಕೆ ಬಂದು 5 ಪ್ರದಕ್ಷಿಣೆ ಮಾಡಿಬಿಟ್ಟು ಈ ದೇವಸ್ಥಾನದಲ್ಲಿ ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಎರಡನೇದು ಮಹಾಗಣಪತಿ ಕಾಳಹಸ್ತೇಶ್ವರ, ಇದು ಜ್ಞಾನಾಂಬಿಕಾ ಅಂತ, ಅಂದರೆ ಪವರ್ ಆಫ್ ದ ನಾಲೆಡ್ಜ್ ಅಂತ ಕರೀತಾರೆ ಇದನ್ನು, ಈ ಜ್ಞಾನಾಂಬಿಕಾ ಅಂತ. ಅದಕ್ಕೆ ಮಕ್ಕಳು ಯಾರಿಗಾದರೂ ವಿದ್ಯಾಭ್ಯಾಸ ಚೆನ್ನಾಗಿ ಓದ್ತಾ ಇಲ್ಲ ಅಂತಂದರೆ, ಯಾರಾದರೂ ಕೆಲಸಗಳಾಗ್ತಿಲ್ಲ ಅಂತಂದರೆ, ಇಲ್ಲಿ ಅಮ್ಮನವರು ಬಂದು ಶ್ರೀಚಕ್ರ ಪೂಜೆಯನ್ನು ಮಾಡಿಸ್ತಾರೆ. ಇಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷತೆ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಮ್ಮ ಇಡೀ ಕರ್ನಾಟಕಕ್ಕೆ ರಾಹುಕೇತುಗಳ ಕಾಳಹಸ್ತೇಶ್ವರ ಅದಕ್ಕೆ 2ನೇ ಕಾಳಹಸ್ತೇಶ್ವರ ಅಂತ ಹಾಕಿದ್ದೀವಿ. ಇದು ನಮ್ಮ ಇಡೀ ಕರ್ನಾಟಕಕ್ಕೆ ಇರ್ತಕ್ಕಂಥ ಐತಿಹಾಸಿಕ ಪ್ರಸಿದ್ಧವಾದಂಥ ದೇವಸ್ಥಾನ ಈ ಕಾಳಹಸ್ತೇಶ್ವರ ದೇವಸ್ಥಾನ. ಇದೇ ರೀತಿಯಾಗಿ ನೀವು ಈ ಮುಂಭಾಗದಲ್ಲಿ ನೋಡ್ಬೋದು. ನೀವು ಇಲ್ಲಿ ಇದು ಶ್ರೀ ಶಬರಿಮಾತಾ ಅಶ್ವತ್ಥವನ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ, ಆಶ್ಲೇಷ ಬಲಿ, ಸರ್ಪದೋಷಕ್ಕೆ ಮತ್ತು ವಿವಾಹ ಭಾಗ್ಯ ಇಲ್ಲ ಅಂತಂದರೆ, ಮತ್ತು ಓಬನಾಯಕ ಅಂದರೆ ಕೆಂಪೇಗೌಡ ಕಾಲದ ಗುಜ್ಜರ ಓಬನಾಯಕನಿಂದ ನಿಲ್ಲಿಸಲ್ಪಟ್ಟಂಥ ದೇವಸ್ಥಾನ ಇದು. ಹಾಗಾಗಿ ಈ ಅಶ್ವತ್ಥ ಬಲಿಗೆ ಶ್ರೇಷ್ಠವಾಗಿರ್ತಕ್ಕಂಥ ದೇವರು. ಹಾಗಾಗಿ ಇಲ್ಲಿ ಪ್ರತಿ ಸೋಮವಾರದಿಂದ ಹಿಡಿದು ರಾಹುಕಾಲದಲ್ಲಿ ಮಹಾಪೂಜೆಯನ್ನು ಎಷ್ಟೋ ಜನ ಭಕ್ತಾದಿಗಳಿಗೆ ಬಂದು ಸೇವೆ ಮಾಡಿ ಎಷ್ಟೋ ರೀತಿಯ ಅನುಕೂಲವನ್ನು ಮಾಡ್ಕೊಂಡಿದೆ. ಹಾಗಾಗಿ ಈ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಕಾಳಹಸ್ತಿ ದೇವಸ್ಥಾನ. ಎಲ್ಲರೂ ಬಂದು ದರ್ಶನ ಮಾಡಿ, ಎಲ್ಲರೂ ಒಳ್ಳೆಯದಾಗಿ ಶುಭವಾಗಿ. ಧನ್ಯವಾದ. ನಮಸ್ಕಾರಮ್ಮ. ನಮ್ಮ ಹೆಸರು ರಾಮು ಅಂತ. ವಿಶೇಷ ಅಂದರೆ ಅಮ್ಮನವರು ಸವದತ್ತಿ ಎಲ್ಲಮ್ಮ. ಈ ಅಮ್ಮನ ನಂಬ್ಕೊಂಬಂದರೆ ಯಾವುದಾದ್ರೂ ಕೆಲಸ ಆಗುತ್ತೆ. ಕೆಲವರಿಗೆ ಬೇಗ ಆಗುತ್ತೆ, ಕೆಲವರು ನಿಧಾನ ಆಗುತ್ತೆ. ನಿಂಬೆಹಣ್ಣು ದೀಪ ಹಚ್ಚಬೇಕಾಗುತ್ತೆ, ಆಮೇಲೆ ಬೆಲ್ಲದ ದೀಪ ಎಲ್ಲ ಹಚ್ಚುತ್ತಾರೆ. ಆ ಅಮ್ಮ ಯಾರಿಗಾಗಲಿ ಮೋಸ ಮಾಡೋದಿಲ್ಲ, ಕರುಣೆ ಕೊಟ್ಟು ಅವ್ರಿಗೇನು ಕೊಡಬೇಕು ಕೊಡ್ತಾಳೆ. ಆ ನಂಬಿದವ್ರು ಮಾತ್ರ ಕೈ ಬಿಡೋದಿಲ್ಲ. ಅಷ್ಟು ಮಾತ್ರ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ನಾನು, ಯಾಕೆಂದರೆ ಇದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಹೌದು. ಇದು ಮಂಗಳವಾರ ಶುಕ್ರವಾರ ವಿಶೇಷ ಇದೆ. ಡೈಲಿ ಅಭಿಷೇಕ ಮಾಡ್ತೀವಿ, ಆದರೆ ಮಂಗಳವಾರ ಶುಕ್ರವಾರ ಮಾತ್ರ ಅಮ್ಮನವ್ರದ್ದು ವಾರ ಇದೆ. ಅದಕ್ಕೋಸ್ಕರ ಅವತ್ತಿನ ದಿವಸ ಇನ್ನೂ ವಿಶೇಷ ಪೂಜೆ ಮಾಡ್ತೀವಿ. ಆಮೇಲೆ ಭರತ ಹುಣ್ಣಿಮೆ ಬರುತ್ತೆ, ಮಾಘ ಮಾಸದಲ್ಲಿ ಭರತ ಹುಣ್ಣಿಮೆ ಅಂತ ಬರುತ್ತೆ. ಅದು ಫೆಬ್ರವರಿನಲ್ಲಿ ಬರುತ್ತೆ. ಅವಾಗ ಅಮ್ಮನವ್ರು ಹುಟ್ಟಿರೋ ದಿವಸ ಅವತ್ತಿಲ್ಲಿ ಜಾತ್ರೆ ನಡೆಯುತ್ತೆ. ಅವತ್ತು ತುಂಬ ಜನ ಊಟಕ್ಕೆಲ್ಲ ಬರ್ತಾರೆ. ಅಭಿಷೇಕ ಇದೆ, ವಿಶೇಷ ಪೂಜೆಗಳೆಲ್ಲ ಅವತ್ತು ನಡೆಯುತ್ತಮ್ಮ. ಅವತ್ತು ಧನ್ಯವಾದ, ಚೆನ್ನಾಗಿ ಹೇಳಿ. ಥ್ಯಾಂಕ್ ಯು ಸರ್. ಓಕೆ.
ಕಣ್ಣೇ ಬಿಡಲಿಕ್ಕೆ ಆಗ್ತಾ ಇಲ್ಲ. ಒಳಗಡೆ ದರ್ಶನ ಮಾಡ್ಕೊಂಡು ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೊಡ್ಡ ಗಣಪತಿಯ ಬಸವನಗುಡಿಯ ದೊಡ್ಡ ಗಣಪತಿಯ ದೇವಸ್ಥಾನದ ಒಂದು ಸುತ್ತಮುತ್ತಲಿನ ಒಂದು ನೋಟ ಆಗಿರ್ಬೋದು. ಇಲ್ಲಿ ಅರ್ಚಕರ ಒಂದು ಸ್ಥಳದ ಮಹಿಮೆಯಾದ ಮಾತಾಗಿರ್ಬೋದು ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ನಿರುಪಮಾ ಶ್ರೀನಿವಾಸ್. ನಮಸ್ಕಾರ.